ನಮಸ್ಕಾರ. ಸುದ್ದಿ ಮಧ್ಯಾಹ್ನ ಬುಲೆಟಿನ್ಗೆ ಸ್ವಾಗತ. ನಾನು ಸ್ಮಿತಾ. ನಾವು 25 ವರ್ಷಗಳಿಂದ ನಾವು ಕೆಲಸ ಮಾಡಿಕೊಂಡು ಬರ್ತಾ ಇದ್ದೀವಿ. ಆದ್ರೆ ನಮಗೆ ಇಲ್ಲಿ ಕಾಯಂ ನೌಕರರಾಗಿ ನೇಮಕಾತಿ ಮಾಡ್ಕೊಳ್ತಾ ಇಲ್ಲ ಅಂತ ತುಮಕೂರು ನಗರದಲ್ಲಿ ನೀರು ಸರಬರಾಜು ನೌಕರರು ಪ್ರತಿಭಟನೆ ಮಾಡಿದ್ದಾರೆ. ಬ್ರೇಕಿಂಗ್ ಲಭ್ಯ ಆಗ್ತಾ ಇದೆ. ತುಮಕೂರು ನಗರದಲ್ಲಿ ನೀರು ಸರಬರಾಜು ನೌಕರರಿಂದ ಪ್ರತಿಭಟನೆ ನಡೀತಾ ಇದೆ. ನೌಕರರ ಗುತ್ತಿಗೆ ಪದ್ಧತಿಯನ್ನ ರದ್ದುಪಡಿಸಿ ನೇರ ನೇಮಕಾತಿಗೆ ಒತ್ತಾಯ ಮಾಡಿದ್ದಾರೆ. ಸುಮಾರು 20-25 ವರ್ಷಗಳಿಂದ ನಾವು ಕೆಲಸ ಮಾಡಿಕೊಂಡು ಬರ್ತಾ ಇದ್ದೀವಿ. ಆದ್ರೆ ನಮ್ಗೆ ಇಲ್ಲಿ ನೇಮಕಾತಿ ಮಾಡ್ಕೊಳ್ಳಕ್ಕೆ ಖಾಯಂ ನೇಮಕಾತಿ ಮಾಡ್ಕೊಳ್ತಾ ಇಲ್ಲ ಅಂತ ಇಲ್ಲಿ ಆಗ್ರಹ. 210 ನೌಕರರಿಗೂ ನೇರ ನೇಮಕಾತಿ ಹಾಗೂ ಸಮಾನ ವೇತನ ನೀಡುವಂತೆ ಆಗ್ರಹಿಸಿದ್ದಾರೆ. ನಗರದ ಮಹಾನಗರ ಪಾಲಿಕೆ ಆವರಣದಲ್ಲಿ ಈ ಮುಷ್ಕರ ನಡೀತಾ ಇದೆ. ರಾಜಕಾರಣಿಗಳ ಭರವಸೆಯಾಗಿಯೇ ಉಳಿತಾ ಇದೆ ಅಂತ ಇಲ್ಲಿ ಪ್ರತಿಭಟನಾಕಾರರು ಆರೋಪ ಮಾಡಿದ್ದಾರೆ. ವಾಲ್ಮನ್ ಲೀಕೇಜ್ ಪಂಪ್ ಹೌಸ್ ನೌಕರರ ಕಾಯಂ ಮಾಡಲು ಆಗ್ರಹಿಸಿದ್ದಾರೆ. ಶೀಘ್ರ ಆದೇಶ ಜಾರಿ ಮಾಡುವಂತೆ ಅನಿರ್ದಿಷ್ಟಾವಧಿ ಮುಷ್ಕರ ನಡೆಸ್ತಾ ಇರುವಂತಹ ನೌಕರರು. ಈ ಹಿಂದೆ ಏಜೆನ್ಸಿ ಇತ್ತು, ಗೋಪಾಲಕೃಷ್ಣ ಎಂಟರ್ಪ್ರೈಸಸ್ ಮೈಸೂರು. ಈ ಏಜೆನ್ಸಿ ಅವರಿದ್ದಾಗ ಈ ನೌಕರರು ಏನಿದ್ದಾರೆ ಇಲ್ಲಿ ನೀರು ಸರಬರಾಜು ನೌಕರರು, ಇವರಿಗೆ ಅಂತ ಇಲ್ಲಿ 54 ಲಕ್ಷ ಚೆಕ್ ಅನ್ನ ಇಲ್ಲಿ ಕೊಡಲಾಗಿತ್ತು. ಎಲ್ಲಾ ನೌಕರರಿಗೂ ಇಲ್ಲಿ ಕೊಡಬೇಕು ಅಂತ ನಮ್ಮ ಅಧಿಕಾರಿಗಳ ಕೈಯಲ್ಲಿ ಕೊಟ್ಟಿದ್ರು. ಆದ್ರೆ ಅಧಿಕಾರಿಗಳು ಅದನ್ನ ನಮ್ಮ ಕಾರ್ಮಿಕರಿಗೆ ಮುಟ್ಟಿಸ್ಲಿಕ್ಕೆ ಅವರು ಮೀನಾಮೇಷ ಎಣಿಸಿದ್ರು. ಆ ದುಡ್ಡೇ ನಮ್ ಕೈಗೆ ಬರ್ಲಿಲ್ಲ. 1 ವರ್ಷದಿಂದ ಈ ಕತೆ ಹೇಳ್ತಾ ಇದ್ದಾರೆ. ಹಳೆ ಏಜೆನ್ಸಿ ಕೊಟ್ಟಂತ ಚೆಕ್ ಏನಿದೆ ನಮಗೆ ಅಂತ ಏನವ್ರು ಹಣ ಕೊಟ್ಟಿದ್ರು, PF ಹಣ, ಆ ಹಣನೇ ಇಲ್ಲ ಈಗ ಅಂತ ಕೇಳಿದ್ರೆ ಏನಾದ್ರೂ ಒಂದು ಸಬಬು ಉತ್ತರ ಕೊಡ್ತಾರೆ. ಇದೆಲ್ಲ ಹಳೆ ವರ್ಷದಾಯ್ತು. ಈ ವರ್ಷ ಕಾಯಂ ನೌಕರಿ ಇಲ್ಲ ನಮಗೆ, ಜೊತೆಗೆ ಸಂಬಳ ಸರಿಯಾಗಿ ಬರಲ್ಲ. ಈ ವಾಲ್ಮನ್ಗಳು, ಲೀಕೇಜ್ ಪಂಪ್ ಹೌಸ್ ಈ ನೌಕರರನ್ನ ಇಲ್ಲಿ ಕಾಯಂ ಮಾಡ್ಕೋಬೇಕು. ಯಾಕಂದ್ರೆ ಇದೇ ಪ್ರತಿಭಟನೆ 2022ರಲ್ಲಿ ಇದೇ ಪ್ರತಿಭಟನೆ ಮಾಡಿದ್ವಿ. ಇದೇ ಉದ್ದೇಶಕ್ಕೆ ಅಂತಾನೆ ಮಾಡಿದ್ವಿ. ಆಗ ಭರವಸೆ ಕೊಟ್ಟಿದ್ರು, ಕೌನ್ಸಿಲರ್ ಕೊಟ್ಟಿದ್ರು, ಮೇಯರ್ ಇದ್ದಾಗ ಎಲ್ಲ ಭರವಸೆಗಳನ್ನ ಕೊಟ್ಟಿದ್ರು. ನಿಮ್ಮನ್ನ ನಾವು ಕಾಯಂ ಆಗಿ ನೇಮಕಾತಿ ಮಾಡ್ಕೊಳ್ತೀವಿ, ನಿಮ್ಗೆ ಯಾವ ತರನು ತೊಂದರೆ ಆಗಲ್ಲ, ಏನು ಸಮಾನ ವೇತನ ಏನು ಬರ್ಬೇಕು ಅದು, ಹಾಗೆ ತಿಂಗಳಿಗೆ ಏನೋ ನಿಮ್ಮ ಸಂಬಳ, ಪ್ರತಿಯೊಂದು ವ್ಯವಸ್ಥೆಗಳು ಏನಿದಾವೆ ಇಲ್ಲಿ ನಿಮ್ಗೆ ಅದನ್ನೆಲ್ಲವನ್ನ ಮಾಡ್ಕೊಡ್ತೀವಿ ಅಂತ ಹೇಳಿದ್ರು. ಆದ್ರೆ ಅದು ಭರವಸೆಯಾಗಿಯೇ ಉಳಿತು. 2022ರಲ್ಲಿ ಆದ ಪ್ರತಿಭಟನೆ ನಾವು ಅಲ್ಲಿವರೆಗೂ ಕಾಯ್ದ್ವಿ. ಈಗ ಇಲ್ಲಿವರೆಗೂ ಅಂದ್ರೆ ಇದು 2025, 22ರಿಂದ 25ರವರೆಗೂ ಕಾದ್ರೂ ಕೂಡ ನಮ್ಗೆ ಯಾವ ಭರವಸೆನೂ ಈಡೇರ್ಲಿಕ್ಕೆ ಯಾರು ಮುಂದಾಗ್ತಾ ಇಲ್ಲ. ಈ ಮುಷ್ಕರ ಇಲ್ಲಿಗೆ ಬಿಡೋ ಹಾಗೇನೆ ಇಲ್ಲ. ನಮ್ಮ ಭರವಸೆಗಳು ಏನೇನಿದಾವೆ ಇದೆಲ್ಲವನ್ನ ಇಲ್ಲಿ ಈಡೇರಿಸಬೇಕು ಅವರು. ಈ ಪ್ರತಿಭಟನೆ ನಡೆಯುವಂತಹ ಸಂದರ್ಭದಲ್ಲಿ ಇವತ್ತು ಮಾಜಿ ಸಚಿವರು ಸೊಗಡು ಶಿವಣ್ಣ ಈ ಪ್ರತಿಭಟನೆಗೆ ಅಲ್ಲಿ ಭೇಟಿ ನೀಡಿ ನೌಕರರನ್ನ ಮಾತಾಡಿಸಿದ್ದಾರೆ. ಜೊತೆಗೆ ಅವ್ರಿಗೆ ಒಂದು ಆಶ್ವಾಸನೆಯನ್ನ ನೀಡಿದ್ದಾರೆ. ಅವರು ಈ ಪ್ರತಿಭಟನೆ ನೀವು ಬಿಡಬೇಡಿ, ನಾನು ನಿಮ್ಮ ಜೊತೆಗೆ ಇರ್ತೀನಿ, ಯಾರು ಏನೇ ಬಂದ್ ಹೇಳಿದ್ರು ಇವ್ರು ನಿಮ್ಮನ್ನ ಕಾಯಂ ಮಾಡ್ಕೊಳ್ಬೇಕು, ಈ ಪ್ರತಿಭಟನೆ ಇಲ್ಲಿಗೆ ಬಿಡೋ ಹಾಗಿಲ್ಲ, ಇದು ನಡೀತಾನೆ ಇರ್ಲಿ, ನಾನ್ ನಿಮ್ ಜೊತೆಗೆ ಇರ್ತೀನಿ ಅಂತ ಮಾಜಿ ಸಚಿವ ಸೊಗಡು ಶಿವಣ್ಣ ನೀರು ಸರಬರಾಜು ನೌಕರರಿಗೆ ಅವರು ಮಾತಾಡಿದ್ದಾರೆ. ಅವ್ರ ಜೊತೆಗೆ ಅವರ ಸಮಸ್ಯೆಗಳನ್ನ ಆಲಿಸಿದ್ದಾರೆ. ಇವತ್ತು ಯಾರೇ ಅಧಿಕಾರಿಗಳು ಬಂದ್ರು ನಿಮ್ಮ ಸಮಸ್ಯೆಗಳನ್ನ ಹೇಳ್ಕೋಬೇಕು. ಯಾಕಂದ್ರೆ 2 ವರ್ಷದಿಂದ ಕಾದಿದ್ದೀವಿ. ಕಳೆದ ವರ್ಷ ಇದ್ದಂತಹ PF ಹಣ ಇಲ್ಲ, ಈ ವರ್ಷದ PF ಹಣ ಕೊಡ್ತಾರೋ ಇಲ್ವೋ ಪ್ರತಿಯೊಂದು ನಾವು ಅವರನ್ನ ಕೇಳ್ಬೇಕು, ಮಾತಾಡ್ಬೇಕು. ನಾನ್ ನಿಮ್ ಜೊತೆಗೆ ಇದ್ದೀನಿ, ಈ ಪ್ರತಿಭಟನೆ ಮುಂದುವರೆಯಲಿ ಅಂತ ಮಾಜಿ ಸಚಿವ ಸೊಗಡು ಶಿವಣ್ಣ ಈ ಪ್ರತಿಭಟನಾಕಾರರಿಗೆ ಹೇಳಿದ್ದಾರೆ. महाराज की, बोलो बाबा साहेब अंबेडकर महाराज की. ಏನೇ ಬರಲಿ, ಏನೇ ಬರಲಿ, ಬೇಕೇ ಬೇಕು, ಬೇಕೇ ಬೇಕು ಸರ್ಕಾರಕ್ಕೆ, ಬೇಕೇ ಬೇಕು, ಬೇಕೇ ಬೇಕು, ಹೋರಾಟ ಹೋರಾಟ, ಏನೇ ಬರಲಿ, ಹಲೋ ಭಾರತ್ ಮಾತಾ ಕಿ, ಹಲೋ ಬಾಬಾ ಸಾಹೇಬ್ ಅಂಬೇಡ್ಕರ್ ಮಹಾರಾಜ್ ಕಿ. ನಾವು ಸುಮಾರು ಒಂದು 30 ವರ್ಷಗಳಿಂದ ಮಹಾನಗರ ಪಾಲಿಕೆಯಲ್ಲಿ ವಾಟರ್ ಸಪ್ಲೈ ಡ್ಯೂಟಿ ಮಾಡ್ಕೊಂಡು ಬರ್ತಾಯಿದ್ದೀವಿ. ನಮ್ಮ ಜೊತೆಲೇ ಕೆಲಸ ಮಾಡ್ತಿದ್ದಂತಹ ಪೌರ ಕಾರ್ಮಿಕರಿಗೆ 3 ಬಾರಿ ನೇರ ಪಾವತಿ ತಂದು ಕಾಯಂಗೊಳಿಸಿದ್ದಾರೆ.
ನಮಗೆ ಮಾತ್ರ ಒಂದು ಕಣ್ಣಿಗೆ ಸುಣ್ಣ ಒಂದು ಕಣ್ಣಿಗೆ ಬೆಣ್ಣೆ ಅನ್ನೋ ಥರ ನಮಗೆ ಮಲತಾಯಿ ಧೋರಣೆಯನ್ನು ಮಾಡ್ತಾಯಿದ್ದಾರೆ. ನಾವು ಹಲವಾರು ವರ್ಷಗಳಿಂದ ಪ್ರತಿಭಟನೆಯನ್ನು ಮಾಡ್ಕೊಂಡು ಬರ್ತಾಯಿದ್ರು ಸಹ ನಮ್ಗೆ ಯಾವುದೇ ರೀತಿ ಅನುಕೂಲ ಮಾಡಿಲ್ಲ, ಯಾವುದೇ ಸೇವಾ ಭದ್ರತೆ ಕೊಟ್ಟಿಲ್ಲ. 800 ರೂಪಾಯಿ ಸಂಬಳದಿಂದ ಕೆಲಸ ಮಾಡ್ಕೊಂಬಂದಿದ್ದೀವಿ. ಈಗ 14,500 ರೂಪಾಯಿ ಸಂಬಳ ತಾಂತಾಯಿದ್ದೀವಿ. ಈ ನಮಗೆ ಕೊಡ್ತಾ ಇರೋ ವೇತನದಲ್ಲಿ ನಮ್ಮ ಮಕ್ಕಳ ವಿದ್ಯಾಭ್ಯಾಸ, ಮನೆ ಬಾಡಿಗೆ ಮತ್ತು ನಮ್ಮ ಜೀವನ ನಿರ್ವಹಣೆ ಮಾಡೋದು ತುಂಬ ಕಷ್ಟಕರವಾದಂಥ ಪರಿಸ್ಥಿತಿ ಬಂದಿದೆ. ಆದ್ದರಿಂದ ನಾವು ಎಷ್ಟೇ ಬಾರಿ ಹೋರಾಟ ಮಾಡಿದರೂ ಸಹ ಸರ್ಕಾರ ನಮ್ಮ ಕಡೆ ಗಮನ ಹರಿಸ್ತಾ ಇಲ್ಲ. ನಾವು ಕಳೆದ ಅಧಿವೇಶನದಲ್ಲಿ ಎಲ್ಲಿ ಬೆಳಗಾಂನಲ್ಲಿ ಅಧಿವೇಶನದಲ್ಲಿ ಕೂಡ ಹೋಗಿ ಪ್ರತಿಭಟನೆಯನ್ನು ಮಾಡಿದ್ದೀವಿ. ಬೆಂಗಳೂರಿನ ಫ್ರೀಡಮ್ ಪಾರ್ಕ್ನಲ್ಲಿ ಕೂಡ ಪ್ರತಿಭಟನೆಯನ್ನು ಮಾಡಿದ್ದೀವಿ. ಇಲ್ಲಿ ತುಮಕೂರಿನಲ್ಲಿ ಇದು ನಾವು ಮಾಡ್ತಾ ಇರೋ ಹೋರಾಟ ಇದು 4ನೇ ಬಾರಿ. 2007ರಿಂದನೂ ಹೋರಾಟ ಮಾಡ್ಕೊಂಬಂದಿದ್ದೀವಿ. ಅವತ್ತಿಂದ ಇದುವರೆಗೂ ಸಹ ನಮಗೆ ಯಾವುದೇ ರೀತಿ ಅನುಕೂಲ ಮಾಡಿಕೊಟ್ಟಿಲ್ಲ. ನಮಗೆ ಈ ವಾಲ್ಮೆನ್ನು ಒಂದೇ ಕೆಲಸ ಅಲ್ಲ, ಹಲವಾರು ಕೆಲಸ ಹೇಳ್ತಾರೆ. BLO ಕೆಲಸಕ್ಕೆ ನಮ್ಮನ್ನು ವಾಲ್ಮೆನ್ಗಳನ್ನ ನೇಮಿಸ್ಕೊಂಡಿದ್ದಾರೆ. ನಮ್ಗೆ ಯಾವುದೇ ರೀತಿ ತರಬೇತಿ ಇಲ್ಲ, BLO ಮಾಡಲಿಲ್ಲ ಅಂದರೆ ಹಿಂಗೆ ಆಬ್ಸೆಂಟ್ ಆಗ್ತೀನಿ. ಯಾಕೆ ಮಾಡಲ್ಲ, ಮಾಡಲೇಬೇಕು. ಈ ಥರ ಚಿತ್ರಹಿಂಸೆ ಕೆಲಸ ಮಾಡಬೇಕು. ನಾವು ನೀರು ಕೊಟ್ಕೊಂಡು BLO